ಮತ್ತಷ್ಟು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದ್ದಾರೆ. ಇದು ಬೇಕಪ್ಪ ನಿಮಗೆ ನಮಗೆ ಉಪಕಾರ ಮಾಡ್ತಾ ಇಲ್ಲ, ನಮ್ಗೆ ಕೊಡಬೇಕು ಅನ್ನುವಂಥ ಒಂದಿಷ್ಟು ಏನಪ್ಪ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸರ್ ಈ ಒಂದು ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರ ಮೇಲೆ. ಮತ್ತು ಹಾಕಲೇಬೇಕು ರೀ, ಅನಿವಾರ್ಯದ. ಲಾಸ್ ಹೆಂಗೆ ಆಗ್ತದೆ ಪ್ರೂವ್ ಮಾಡಲಿಲ್ಲ ಅದ್ರ ಅವ್ರು ಲಾಸ್ ಹೆಂಗೆ ಆಗ್ತದಪ್ಪ 3,300 ಕೊಟ್ಟರೆ ಬೇಡ 3,500 ಕೊಟ್ಟರೆ ಲಾಸ್ ಎಲ್ಲ ಐತಿ, ಹೆಂಗೆ ಆಗ್ತದೆ? ಕೊಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಏನದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ 3 ಬಂಡವಾಳ ಏನಪ್ಪ ಈ ಶುಗರ್ ಫ್ಯಾಕ್ಟ್ರಿದು? ಕಬ್ಬ ಇಲ್ಲಂದ್ರೆ ಏನು ಮಾಡ್ತಾರಪ್ಪ? ಏನೋ ಬಂದ್ ಮಾಡ್ತೀವಿ ಅಂತ ಮತ್ತೆ ಕೆಲವೊಬ್ಬರಷ್ಟೇನೋ ನಮ್ಮ ಶುಗರ್ ಮಾಲೀಕರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ನೀವು ಬಂದ್ ಮಾಡ್ತೀರ ಮಾಡಪ್ಪ, ನೋಡೋಣ ನಾವು ಆಗಿ ಹೋಗಲಿ ಅನ್ನುವಂಥ ಮಾಡಿ. ಇದು ಬರಬೇಕಾಗಿದೆ ನಮ್ಮಲ್ಲಿ. ಯಾಕೆ ನಮ್ಮ ಹಕ್ಕನ್ನು ನಾವು ಕೇಳಿ ಪಡ್ಕೋಬೇಕಾಗಿದೆ, ತೊಗೊಳ್ಬೇಕಾಗಿದೆ, ಕೆಲವೊಮ್ಮೆ ಕಸ್ಕೋಬೇಕಾಗ್ತದೆ. ಅದು ಆ ದಿಸೆಯಲ್ಲೇ ನಮ್ಮ ಚುನ್ನಪ್ಪ ಪೂಜಾರಿಯವ್ರ ಮೂಮೆಂಟ್ ಆಯಿತು, ನಮ್ಮ ಶಶಿಕಾಂತ್ ಗುರೂಜಿಯವರಾಯಿತು, ಇನ್ನುಳಿದವರಾಯಿತು, ಇವತ್ತು ಭಾಳ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ನೋಡಿ ಇನ್ನೊಂದು ಕೆಲಸ ಆಗಬೇಕಾಗಿದೆ ಅವ್ರಿಂದ ಸಾಧ್ಯ. ಯಾಕೆ ಜನ ನಿಧಾನಕ್ಕೆ ರೈತರು ಅದರಲ್ಲೂ ಹಿಂದೆ ಹೆಂಗೆ ನಮ್ಮ ಬಾಬಾಗೌಡ ಪಾಟೀಲರನ್ನ ಅದೇ ಕಾಲಕ್ಕೆ ನಂಜುಂಡ ಸ್ವಾಮಿಗಳನ್ನ ನಂಬ್ತಾ ಇದ್ದರು, ಹಂಗೆ ಇವತ್ತು ಜನ ನಂಬ್ತಾ ಇದ್ದಾರೆ ರೈತರು. ಇಲ್ಲಪ್ಪ ಇವರಲ್ಲಿ ಏನೋ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡೋಣ. ಯಾಕೆ ಗುರುಲಾಪುರದ ನಡೆದ ಘಟನೆಗಳು, ಯಾಕೆ ಎಷ್ಟು ಜನ ಕೂಡಿದ್ರಲ್ಲ, ಅವ್ರಿಗೆಲ್ಲ ಊಟ ಹೆಂಗೆ ಆಯಿತು, ಸಪ್ಲೈ ಹೆಂಗೆ ಮಾಡಿದರು, 9 ದಿನಗಳವರೆಗೆ ನಿರಂತರವಾಗಿ. ಸಣ್ಣದಲ್ಲ, ದೊಡ್ಡ ಸಾಧನೆ. ಅಲ್ಲ ಈಗೇನಾಗ್ಯದಪ್ಪ ಅಂತಂದ್ರೆ ಇಷ್ಟಕ್ಕೆ ನಿಲ್ಲಬಾರದು, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗಿದೆ. ಇದು 3,300 ತೊಗೊಳ್ಳೋದು ತಾತ್ಕಾಲಿಕ ರೆಮಿಡಿ ಅಷ್ಟೇ, ಇದು ಪೂರ್ಣ ಇದು ಪರಿಹಾರ ಅಲ್ಲ. ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲ ಇದೇನು ಅಲ್ಲ. ಅದಕ್ಕೆ ಇವತ್ತು ಈ ಒಂದು ಮೂಮೆಂಟ್ ಸ್ಟಾರ್ಟ್ ಆಗ್ಯದ. ಚೂರಪ್ಪನವರು ಮತ್ತು ಇನ್ನುಳಿದವರು ಕುಡ್ಕೊಂಡು